ನನ್ನ ಮಕ್ಕಳನ್ನು ಅಂಗಡಿ ಕಳ್ಸಿದ ಕರ ಸಕ್ರೆ ಚಾ ಪುಡಿ ತೊಗೊಂಬರಪ್ಪ ಚಾ ಕಾಸಕ್ಕೆ ಬರ್ತೈತಿ ಅಂತೇಳಿ ಕಳ್ಸಿದ್ನೆ. ನನ್ನ ಮಕ್ಕಳು ನೋಡಿ ಇಲ್ಲಿ ಹೆಣ್ಣು ಮಕ್ಕಳು ಮುಂದೆ ಬಿಟ್ಟು ಗಂಡು ಮಕ್ಕಳು ಹಿಂದೆ ನಿಂತು ಅವ್ರಿಗೆ ರೇಜಿಸೋದು, ಭಾಳ ಹೊಲ್ಸು ಮಾತಾಡೋದು, ಸುಳ್ಳಿಗೆ ಮಾತಾಡೋದಕ್ಕೆ ನನ್ನ ಮಕ್ಕಳು ಹತ್ಕೊಂಡು ಬಂದ್ರು. ಅಮ್ಮ ಹಿಂಗೆ ಮಾತಾಡ್ತಾರೆ, ಹಿಂಗೆಲ್ಲ ಓನ್ಯಾಗ ಅಲ್ಲಿ ಆಚೆ ಕಡೆಯವರು ಯಾವ್ದಕ್ಕೆ ಮಾತಾಡ್ತಾರೆ, ಅದಕ್ಕೆಲ್ಲ ಯಾವ್ದ್ರ ಸಂಬಂಧ ಮಾತಾಡ್ತಾರೆ, ಏನಿಲ್ಲ ಏನು ಬೇಸರ ಅಂತೇಳಿ ಮಾತಾಡ್ತಾರೆ. ನಾ ಕೇಳ್ತೀನಿ ನಡಿ ಅಂತೇಳಿ ನಾ ಕರ್ಕೊಂಡ್ಬಂದೆ. ನನ್ನ ಮಕ್ಕಳು ಕೇಳೋದಕ್ಕೆ ಯಾಕೆ ಏನು ನಿನ್ನ ಮಕ್ಳು ಅಷ್ಟು ಅದಾರನ, ನಾ ಮಾತಾಡ್ತೀನಿ ನೋಡು, ನಾ ಬೈತೀನಿ ನೋಡು, ನಾ ಅನ್ನೋರ ನಾ ಮಾತಾಡೋರ ಇಲ್ಲಿ ಅದಾರ ಸರ್. ಕೊಮಲಪ್ಪ, ಶಿವರಾಜ, ದುರ್ಗಪ್ಪ, ವಿಶ್ವನಾಥ್, ಇವರು 5-6 ಮಂದಿ, ಒಂದು 7-8 ಮಂದಿನ ಭಾಳ ಮಂದಿ ಅದಾರ ಸರ್. ಹುಡುಗಿಯರ್ನ ಹೆಣ್ಣು ಹುಡುಗರ್ನ ಈಗ 15 ವರ್ಷದವ್ರು, ನನ್ನ ಮಕ್ಕಳು 14 ವರ್ಷದವ್ರು ಅದಾರ ಸರ್. ಬರ್ತಾರೆ ನೋಡಿ, ಬಂದ್ರು ನೋಡಿ ಓಣ್ಯಾಗ ಒಕ್ಕಾರ ನೋಡಿ, ಎಲ್ಲಿ ಒಕ್ಕಾರನ ಇವ್ರು, ಇವ್ರದ್ದು ಏನು ತಿಳಿಯಂಗಿಲ್ಲ, ಇವ್ರದ್ದೇನು ಗೊತ್ತಾಗಂಗಿಲ್ಲ ನಮ್ಗೆ. ಹಂಗಾಗಿ ನಾವು ಇದೆಲ್ಲ ಇದು ಮಾಡೋದು ಏನು ನಮ್ಮ ಮೊದ್ಲು ಕೇಳಬೇಕಲ್ಲ, ನಾ ಅದು ಹೋಗಿ ಕೇಳಿದ್ರೆ ನಮ್ಗೆ ಗೊತ್ತಾಗ್ಬೇಕಂತೇಳಿ ಬಂದೆ ಸರ. ಬಂದು ನನ್ನ ಮಕ್ಕಳನ್ನ ಕೇಳ್ಕೊಂಡು ಬಂದು ನಾ ಇಲ್ಲಿ ಬಂದೆ. ಯಾವ್ದಕ್ಕೆ ಹಿಂಗೆ ಮಾಡ್ತೀರಿ, ಅವರು ನಿನ್ನ ಮಕ್ಕಳ ಥರ ನಿನ್ನ ತಂಗಿಯರ ಥರನ ಅದಾರ, ನೀವು ಯಾವ್ದಕ್ಕೆ ಹಿಂಗೆ ಮಾತಾಡ್ತೀರಿ, ಯಾವ್ದಕ್ಕಲ್ಲ. ನನ್ನ ಮಕ್ಕಳು ಎದ್ರಕೊಂತಾರೆ, ಮರ್ಯಾದೆಗೆ ಅಂಜ್ತಾರೆ, ಹಿಂಗ್ಯಾಕೆ ಮಾತಾಡ್ತೀರಿ, ಹಿಂಗ್ಯಾಕೆ ನಾನು ಆಗೋದು ಹೋಗೋದು ಮಕ್ಕಳು, ನನ್ನ ಮಕ್ಕಳು ಹಿಂಗ್ಯಾಕೆ ಮಾತಾಡ್ತೀರಿ. ನನ್ನ ಗಂಡ ನಮ್ಮ ಇದನ್ನ ಬಂದ್ರು ಸರ್. ಅಷ್ಟ್ರಾಗ ಬಂದು ಏನಾಯ್ತು, ಯಾವ್ದ್ರ ಜಗಳ ಏನಿಲ್ಲ, ಇಲ್ಲಪ್ಪ ಹಿಂಗೆ ಹೆಂಗಸ್ರಿಗೆ ಹಿಂಗೆ ಮಾತಾಡ್ತಾರೆ, ಮಕ್ಕಳಿಗೆ ಹಿಂಗಲ್ಲ, ಅದಕ್ಕೆ ಕೇಳಕ್ಕೆ ಬಂದೆ ನಾನು. ಇರಲಿ ಬಿಡು ಅಂತ, ಇರಲಿ ಬಿಡು ಅಂದ್ರು ಮತ್ತೆ ಹಿಂಗೆ ಬಿಡು ಅಂದ್ರೆ ಮತ್ತೆ ಉದ್ದು ಬೆಳಿತೈತಿ. ಯಾವ್ದಕ್ಕೆ ಹಿಂಗೆ ಮಾತಾಡ್ತಾರೆ ಅವರು ನನ್ನ ಮಕ್ಕಳಿಗೆ, ಏನು ಮಾಡ್ಯಾರ ಏನಿಲ್ಲ. ನಾವು ಏನು ಕಸ್ಕೊಂಡು ತಿಂದೀವಿ ಅಂತ ಮಾತಾಡ್ತಾರೆ, ಏನು ಕೊಡೋದೈತಿ ಅಂತ ಮಾತಾಡ್ತಾರೆ ಅವರು ನನ್ನ ಮಕ್ಕಳಿಗೆ. ಯಾವಾಗಲೂ ನೋಡೋದು ಬರೋ ಹೊಲಸು ಮಾತಾಡೋದು, ಅಲ್ಲಿ ಇದು ಮಾಡೋದು, ಹಿಂಗೆ ಮಾತಾಡ್ತಾರಲ್ಲ. ಯಾವ್ದಕ್ಕೆ ನಿಮ್ಗೆ ಗೊತ್ತಿಲ್ಲ, ನಮ್ಗೆ ಹೆಣ್ಮಕ್ಳಿಗೆ ಗೊತ್ತೈತಿ. ಗಂಡಸ್ರಿಗೆ ಹೇಳಿದ್ರೆ ಜಗಳ, ಹೆಂಗಸ್ರಿಗೆ ನಾವು ಇದು ಮಾಡ್ಕೊಂಡು ಹೋಗೋದು ಅಂತೇಳಿ ನಾವು ಸುಮ್ಕದೀವಿ. ಈಗ ಹಿಂಗೆ ಮಾತಾಡ್ತಾರೆ ಅಂದಿವಿ, ಬಿಡ್ರಿ ಯಾವ್ದಕ್ಕೆ ಹಿಂಗೆ ಮಾತಾಡ್ತೀರಿ, ಅದಕ್ಕಲ್ಲ ಅವ್ರ ಮಕ್ಕಳಲ್ಲ ನಿಮ್ಗೂ ಅವ್ರ ಮಕ್ಕಳ, ಯಾವ್ದಕ್ಕೆ ಮಾತಾಡ್ತೀರಿ ಅಂತ. ಅಯ್ಯೋ ಇದಾಗೇನ ಹಿಂಗಾಗಿ ಹಿಂದೆ ಸರ ಬಂದು ಸರ ಬಡ್ಗಿ ತಗೊಂಡು ನಮ್ಮ ಮೈದ್ನಿಂಗೆ ಹಾಕ್ಬಿಟ್ರಿ ಸರ. ಅಯ್ಯೋ ಯಾವ್ದಕ್ಕೆ ಏನು ಮಾತಾಡ್ತೀರಿ, ಏನಾಯ್ತು ಯಾವ್ದಕ್ಕೆ ಆತಂತ ನನ್ನ ಗಂಡನೂ ಬಡ್ದು ಹಾಕಿದ್ರು ಸರ. ನನ್ನ ಮಗ ಸರ, ಅಯ್ಯೋ ನಮ್ಮ ಅಪ್ಪಾಜಿ ನಮ್ಮ ಕಾಕಮ್ಮ ಸತ್ತು ಹೋದ್ರಲ್ಲ ಅಂತೇಳಿ ಓಡಿ ಬಂದ್ರು ಸರ್. ಅದ ಇಲ್ಲೇ ಹಾಕೊಂಡು ಬಡ್ಗಿ ತಗೊಂಡು ನನ್ನ ಮಗನ ಕಾಲು ಕೈ ಏನು ಉಳಿಲಿಲ್ಲ ಸರ್. ಹಂಗೆ ಬಡಿದ್ರು ನನ್ನ ಮೈದಿಂದು. ನಮ್ಮ ಲಕ್ಷ್ಮೀ ರೀ.